ಬಿಗ್ ಬಾಸ್ ನಲ್ಲಿ ಇದ್ದಾಗ ಸುದೀಪ್ ಅಣ್ಣ ಕೊಟ್ಟಿದ್ದು ಅದಷ್ಟು ಅಲ್ಲ ವಾಲ್ ಆಫ್ ಫ್ರೇಮ್ ಅಲ್ಲಿ ಸೆಂಟ್ರಲ್ ಇದೆಯಲ್ಲ ಅದು ಅದು ಇಲ್ಲಿ ನಟ ನಮ್ ಸಿನಿಮಾದ ಡೈಲಾಗ್ ರೈಟ್ರು ಈ ಸಿನಿಮಾ ಈ ಸಿನಿಮಾದಲ್ಲಿ ಫುಲ್ ಅಲ್ಲ ಬಂದು ಇಲ್ಲಿ ಅವ್ನ್ ಝೀಗ್ ಹೋಗಕ್ಕಿಂತ ಮುಂಚೆನೆ ಇವರೆಲ್ಲ ಸಾಧನೆಯಲ್ಲಿ ಶಿಖರಕ್ಕೇರಿರೋರು. ಹೌದು ಆಫ್ ಕೋರ್ಸ್. ಆಯ್ತಾ, ಈ ಶಿಖರದಲ್ಲಿ ಖಾಲಿ ಫ್ರೇಮ್ ಇದೆಯಲ್ಲ, ಇಲ್ಲಿಗೆ ನಾನೊಂದ್ ದಿನ ಬರ್ಬೇಕು ಅಂತ. ಇದು ಬಿಗ್ ಬಾಸ್ ಮನೇಲಿದ್ದಾಗ ಇದು ಕಿಚ್ಚ ಸುದೀಪ್ ಅವರು ಸೈನ್ ಹಾಕಿ ಕೊಟ್ಟಿರೋದು. ಓಕೆ, ಸೊ ಒಂದು ದಿನ ನೀವ್ ಅನ್ಕೊಂಡಿದ್ ಸಾಧನೆ ಮೆಟ್ಟಿಲೇರಿದಾಗ ಇದನ್ನ ತೆಗೆದು ಅಲ್ಲಿ ನಿಮ್ಮ ಫೋಟೋ, ಅಲ್ಲಿ ನಮ್ ಫೋಟೋ ಹಾಕ್ಬೇಕು. ಬಟ್ ಅಣ್ಣವರು ವ್ಯಕ್ತಿತ್ವ, ನಟನೆ, ಹಾಡುಗಾರಿಕೆ, ಎಲ್ಲಾ ಇನ್ಸ್ಟ್ರೂಮೆಂಟ್ಗಳು ನುಡಿಸ್ತಾರೆ, ರಾಗಗಳನ್ನು ಹುಟ್ಟಾಕಿದ್ದಾರೆ, ಸಾಹಿತ್ಯಗಳನ್ನು ಹುಟ್ಟಾಕಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಬರ್ದಿದ್ದಾರೆ. 45,000 ಹಾಡುಗಳು ಹಾಡಿದಾರಲ್ಲ, 50,000. ಇವ್ರಿಗೆ ಪ್ರಶಸ್ತಿ ಕೊಟ್ಟ ಮೇಲೆ ಇವ್ರ ಕೈಯಲ್ಲಿ ಅವ್ರ ಪ್ರಶಸ್ತಿ ತಗೋತಾರೆ. ಅದಕ್ಕೆ ಎಷ್ಟೋ ಕಡೆ ಈಕ್ವಲ್ ಆಗಿ ನೋಡ್ತಾರೆ. ರಾಜ್ಕುಮಾರ್ನ ಒಬ್ಬ ಕುವೆಂಪು ಹೋಲಿಸ್ತಾರೆ ಗೊತ್ತಾ. ಇವತ್ತಿಗೆ ದೊಡ್ಡ ಇನ್ಸ್ಪಿರೇಷನ್ ಅವರು ರಾಜ್ಕುಮಾರ್ನ ಮಗನಾಗಿ ಹುಟ್ಟಿ ರಾಜ್ಕುಮಾರ ಮಗನಾಗಿ ಸಾಯ್ಲಿಲ್ಲ ಅವರು. ಸದ್ಯಕ್ಕಂತೂ ಕೋಣಾನೆ ನಂದಾಣೆ ವಾಲಾವೋ ಅದೇ ಅದ್ರ ಬಗ್ಗೆನೇ ಮಾತು. ಸೊ ಆ ಹಾಡಿನಿಂದಾಗಿ ನೀವು ಬಂದು ಮಾತಾಡ್ಸ್ಬೇಕು ಅಂತ ನಾವು ಅನ್ಕೊಂಡಿದ್ದು. ಸೊ ಕೊನೆ ಹಂತಕ್ಕೆ ಬಂದಿದೀವಿ. ಅಲ್ಲೊಂದು ವಾಲ್ ಆಫ್ ಫೇಮ್ ತರ ಅದು, ಅಂಡ್ ನಿಮಗೆ ಬಹುಶಃ ಇನ್ಸ್ಪೈರಿಂಗ್ ಅಂತ. ಬಿಗ್ ಬಾಸ್ ನಲ್ಲಿ ಇದ್ದಾಗ ಸುದೀಪ್ ಅಣ್ಣ ಕೊಟ್ಟಿದ್ದು ಅದಷ್ಟು ಅಲ್ಲ, ವಾಲ್ ಆಫ್ ಫ್ರೇಮ್ ಅಲ್ಲಿ ಸೆಂಟ್ರಲ್ ಇದೆಯಲ್ಲ ಅದು. ಸೊ ಅಲ್ಲೇ ಹೋಗಿ ಮಾತಾಡಿ ಎಂಡ್ ಮಾಡ್ಬಿಡೋಣ. ಆಯ್ತು ನನಗೆ. ಆಕ್ಚುಲಿ ಗಿಲ್ಲಿ ನಟ ನಮ್ ಸಿನಿಮಾದ ಡೈಲಾಗ್ ರೈಟ್ರು ಈ ಸಿನಿಮಾದಲ್ಲಿ ಫುಲ್ ಅಲ್ಲ ಬಂದು ಇಲ್ಲಿ ಅವ್ನ್ ಝೀಗ್ ಹೋಗಕ್ಕಿಂತ ಮುಂಚೆನೆ ಅವ್ನಲ್ಲಿ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡ್ತಿದ್ದ. ಡೈಲಿ ಮನೆಗ್ ಬರೋನು ಝೀಗ್ ಹೋಗಕ್ಕಿಂತ ಮುಂಚೆ. ಓಕೆ, ನಾನು ಒಳಗೆ ಎಂಟ್ರಿ ಆದಾಗ ಈ ವಾಲ್ ಕಾಣಿಸ್ತು. ಬಹುತೇಕ ಅಣ್ಣವ್ರದೊಂದು ನಮ್ಮ ಮನೇಲಿದೆ. ಸಿನಿಮಾದಿಂದ ನಾನು ಅವ್ರೊಬ್ಬರದ್ದು ಹಾಕೊಂಡಿದ್ದೀನಿ. ಅದರ್ವೈಸ್ ಬೇರೆ ಬೇರೆಯವ್ರು ಇದ್ದಾರೆ. ಭೀಮ್ಸೇನ್ ಜೋಶಿ ಅವರು ನಂಗೆ ತುಂಬಾ ಇಷ್ಟ. ಅಪ್ಪು ಸರ್ ಆಲ್ವೇಸ್, ಕುವೆಂಪು ಅವರು, ನಮ್ಮ ಹೃದಯ ಕುವೆಂಪು ಅವರು, SPB ಹಾಡುಗಳು. ಸೊ ನನಗೆ ಈಗ ನೀವ್ ಈ ಫ್ರೇಮ್ ಮಾಡ್ಕೊಂಡಿದ್ದೀರಲ್ಲ, ಸೊ ಯಾಕೆ ಈ ಫ್ರೇಮ್ ಯಾಕೆ, ಮತ್ತೆ ಇವರೆಲ್ಲ ಯಾಕೆ ಅಂತ? ಇವರೆಲ್ಲ ಸಾಧನೆಯಲ್ಲಿ ಶಿಖರಕ್ಕೇರಿರೋರು. ಹೌದು ಆಫ್ ಕೋರ್ಸ್. ಆಯ್ತಾ, ಈ ಶಿಖರದಲ್ಲಿ ಖಾಲಿ ಫ್ರೇಮ್ ಇದೆಯಲ್ಲ, ಇಲ್ಲಿಗೆ ನಾನೊಂದ್ ದಿನ ಬರ್ಬೇಕು ಅಂತ. ಅದಕ್ಕೆ ಖಾಲಿ ಫ್ರೇಮ್ ಬಿಟ್ಟಿದ್ದೀನಿ. ಬಟ್ ಅದ್ರೊಳಗಡೆ ಒಂದು ಸ್ಲಿಪ್ ಇದೆ, ನೆವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ ಅಂತ. ಅದು ಇದು ಬಿಗ್ ಬಾಸ್ ಮನೇಲಿದ್ದಾಗ ಇದು ಕಿಚ್ಚ ಸುದೀಪ್ ಅವರು ಸೈನ್ ಹಾಕಿ ಕೊಟ್ಟಿರೋದು. ಓಕೆ, ಸೊ ಒಂದು ದಿನ ನೀವ್ ಅನ್ಕೊಂಡಿದ್ ಸಾಧನೆ ಮೆಟ್ಟಿಲೇರಿದಾಗ ಇದನ್ನ ತೆಗೆದು ಅಲ್ಲಿ ನಿಮ್ಮ ಫೋಟೋ, ಅಲ್ಲಿ ನಮ್ ಫೋಟೋ ಹಾಕ್ಬೇಕು. ಬಟ್ ಆ ಫೋಟೋ ಬರಲ್ಲ ಅಲ್ಲಿಗೆ. ಯಾಕೆಂದ್ರೆ ಸಾಯ ತನಕನು ಸಾಧನೆ ನಿಲ್ಲಲ್ಲ, ಅದು ಕೊನೆ ತನಕ. ನಾನು ಆ ಫೋಟೋ ನೋಡ್ಕೊಂಡು ಕೆಲಸ ಮಾಡ್ತಾನೆ ಇರ್ಬೇಕಲ್ಲ, ನನ್ ಫೋಟೋ ಬರುತ್ತೆ 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 ಅಂತ. ಒಂದು ಒಳ್ಳೆ ಫೇಮ್. ಬಹುತೇಕ ನೀವು ಹಾಕಿರೋ ಎಲ್ಲಾ ಫೋಟೋಗಳು ಕೂಡ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದವ್ರು ಇದ್ದಾರೆ. ಒಂದೊಂದು ವರ್ಡಲ್ಲಿ ಉತ್ತರ ಕೊಡಿ, ಇದಿಷ್ಟು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಅಣ್ಣವರು ವ್ಯಕ್ತಿತ್ವ, ನಟನೆ, ಹಾಡುಗಾರಿಕೆ. ಅಣ್ಣವ್ರಿಗೆ ಅಣ್ಣವ್ರಂದ್ರೆ ನೆನಪಾಗೋದು ಅವರ ವ್ಯಕ್ತಿತ್ವ, ಸರಳತೆ. ಫಸ್ಟ್ ನಟನೆ. ಪುಟ್ಟರಾಜ್ ಗವಾಯಿಗಳಂದ್ರೆ ಅವರು ಏನಪ್ಪ, ಅವರು ಕಿಂಗ್ ಮೇಕರ್. ಎಂತೆಂತ ಇವತ್ತು ಅವ್ರ ಶಿಷ್ಯಂದಿರು ಯಾವ್ಯಾವ ಮೂಲೆಯಲ್ಲಿದ್ದಾರೆ ಅಂದ್ರೆ ಅವ್ರು ನೋಡಿ, ಅವ್ರಿಗಿಂತ ಬೇಕಾ ಇನ್ಸ್ಪೈರ್ ಆಗೋದಕ್ಕೆ? ಅವ್ರಿಗೆ ಕಣ್ಣಿಲ್ಲ ಅಂದ್ರೂ ಎಷ್ಟು ಭಾಷೆಗಳಲ್ಲಿ ಪುಸ್ತಕಗಳು ಬರ್ದಿದ್ದಾರೆ, ನಾಟಕಗಳು ಮಾಡಿದ್ದಾರೆ. ನಾಟಕಗಳನ್ನ ಬೀದಿ ನಾಟಕಗಳನ್ನ ಮಾಡಿ ಅವರು ಇದನ್ನ ನಡೆಸ್ತಿದ್ದಾರೆ. ಶಾಲೆಯಲ್ಲಿ ಬಂದ ದುಡ್ಡದಲ್ಲಿ ಸಂಗೀತ ಶಾಲೆಗಳು ನಡೆಸೋದು ಅವರು. ಅವ್ರದ್ದು ಇನ್ಸ್ಟ್ರೂಮೆಂಟ್ಗಳಿಗೆ ಬಂದ್ರೆ ಎಲ್ಲಾ ಇನ್ಸ್ಟ್ರೂಮೆಂಟ್ಗಳು ನುಡಿಸ್ತಾರೆ, ರಾಗಗಳನ್ನು ಹುಟ್ಟಾಕಿದ್ದಾರೆ, ಸಾಹಿತ್ಯಗಳನ್ನು ಹುಟ್ಟಾಕಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಬರ್ದಿದ್ದಾರೆ ಅಲ್ವಾ. ಅವ್ರದ್ದು ಅದಕ್ಕೆ ಹೇಳಿದ್ದು ಕಿಂಗ್ ಮೇಕರ್ ಅವರು ಅಂತ. ಸಿ ಅಶ್ವಥ್ ಅವರು ಮನೆಗೆ ತಲುಪಿಸಿದಂತ ದಿಗ್ಗಜ ಕವಿಗಳನ್ನ ಅಲ್ವಾ. ಸಾಹಿತ್ಯ ಲೋಕದ ಕುವೆಂಪು ಅವ್ರನ್ನ, ಬೇಂದ್ರೆ ಅವ್ರನ್ನ, ದೊಡ್ಡ ಕವಿಗಳನ್ನ ಸಾಕಷ್ಟು ಜನ ಇದ್ದಾರೆ ತಲುಪಿಸಿರೋರು. ಅದ್ರಲ್ಲೂ ಸಿ ಅಶ್ವಥ್ ಅವರ ಕೊಡುಗೆ ಪಾರವಾದದ್ದು ಅಲ್ವಾ. ನಿಮ್ಗೆ ಅವ್ರು ಮಾಡಿರೋ ಹಾಡುಗಳು, ಆ ಸಾಹಿತ್ಯಗಳನ್ನ ಓದಕ್ಕೆ ಕಷ್ಟ,
ಅಂತ್ಯವನ್ನ ಹಾಡಾಗ್ಬಿಟ್ಟು ಎಲ್ಲರ ಬಾಯಲ್ಲೂ ನುಡಿಸ್ಬಿಟ್ರಲ್ಲ ಹೇಳಿ. ಕಾಣದ ಕಡಲಿಗೆ ಹಾಡು ಕೇಳುವಾಗ ನಮಗೆ ವಾಹ್ ಅನ್ಸುತ್ತೆ. ಹೌದು ಅಲ್ಲ? ಇನ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಗೊತ್ತೇ ಗೊತ್ತು. ಈಗ ಅವರು ಹಾಡದೇ ಇರೋ ಹಾಡುಗಳಿಲ್ಲ. ನಾವು 1 ಹಾಡು 2 ಹಾಡು 3 ಹಾಡು 4 ಹಾಡು ಅಂದ್ರೆ 45,000 ಹಾಡುಗಳು ಹಾಡಿದಾರಲ್ಲ. 50,000 45 50,000 ಹಾಡುಗಳು. ಅಯ್ಯಪ್ಪ, ಒಂದು ದಿನಕ್ಕೆ 19 ಸಾಂಗ್ ರೆಕಾರ್ಡ್ ಮಾಡಿ ಇವತ್ತು ಯಾರ ಕೈಲಿ ಸಾಧ್ಯ? ದೇವ್ರೆ ದೇವ್ರೆ ದೇವ್ರೆ, ಅದ್ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಅಲ್ವಾ? ಮತ್ತೊಬ್ರು ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು, ಅಮ್ಮನವರು ಅಷ್ಟೇ. ಅಮ್ಮವ್ರುವೆ ನೋಡಿ, ಅವ್ರು ಹೇಳದ್ ನಮ್ ಗುರುಗಳು ಅಂತ ಅಮ್ಮನ್ನ. ಕರೆಕ್ಟ್ ಅಲ್ವಾ? ಸೊ ಜಾನ್ ಕಮ್ಮನ್ನುವೆ ಅವ್ರು ಒಂಥರ ಸರಸ್ವತಿ ದೇವತೆಗಳ ತರ ಸರಸ್ವತಿ ದೇವತೆಗಳು ಅವರು. ನಿಜ. SPB ಅವ್ರು ಯಾವಾಗ್ಲೂ ಹೇಳೋರು, ಅವ್ರು ಸಂಗೀತನೇ ಕಲ್ತಿಲ್ಲ. ಅವರೇ ಹೇಳಿದ್ರಲ್ಲ, ಸಂಗೀತನೇ ಕಲಿಯದೆ ಸಂಗೀತ ಲೋಕದಲ್ಲಿ ಬಂದು ಇಷ್ಟು ಸಾಧನೆ ಮಾಡಿದ್ರು. ಇವ್ರು ಸಂಗೀತ ಕಲ್ತಿದ್ರು, ಅವ್ರನ್ನ ಗುರು ಅಂತ ಕರೀತಿದ್ರು. ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನ ಸಾರದವರು ಕುವೆಂಪು ಅವರು ಅಲ್ವಾ? ಸಾಹಿತ್ಯ ಲೋಕದಲ್ಲಿ ಅಪಾರವಾದ ದೊಡ್ಡ ಕೊಡುಗೆ. ನಮ್ಮ ಕನ್ನಡದ ಆಸ್ತಿ ಕುವೆಂಪು ಅವರು. ನಿಜ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟವರು. ಅವರು ಒಂದ್ ಕಡೆ ಹೇಳ್ತಾರೆ, ಕರ್ನಾಟಕದಲ್ಲಿ ಯಾರಾದ್ರೂ ವಿಶ್ವಮಾನವ ಸಂದೇಶ ಸಾರೋರು ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ. ನೋಡಿ, ಅವ್ರ ಬಗ್ಗೆ ಹೇಳ್ತಾರೆ. ಹೆಂಗೆ? ವಿಶ್ವಮಾನವ ಅನ್ನುವಂತ ಸಂದೇಶನ ಯಾರಾದ್ರೂ ಕರ್ನಾಟಕದಲ್ಲಿ ಸಾರೋರು ಇದ್ರೆ ಅದಕ್ಕೆ ಸೂಕ್ತ ವ್ಯಕ್ತಿ ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಅವರಿಗೆ ಒಬ್ಬ ನಟನ್ನ ಅಂತ ರಾಷ್ಟ್ರಕವಿ ನೆನಪಿಸ್ತಾರೆ ಅಂದ್ರೆ ಅಲ್ಲಿಗೆ ಆ ಮನುಷ್ಯ ಅಲ್ವಾ? ಆಮೇಲೆ ಅವ್ರಿಬ್ರು ಬಗ್ಗೆ ಇದ್ದಂತ ಗೌರವ. 92 ಅಲ್ಲಿ ಅವ್ರಿಗೆ ಫಸ್ಟ್ ಕರ್ನಾಟಕ ರತ್ನ, ಅಂದ್ರೆ ಕರ್ನಾಟಕ ರತ್ನ ಫಸ್ಟ್ ಘೋಷಣೆ ಆಗಿದ್ದೆ ರಾಜ್ಕುಮಾರ್ ಅವ್ರು ತಗೊಳಲ್ಲ. ರಾಜ್ಕುಮಾರ್ ಗೊತ್ತಲ್ವಾ ನಿಮ್ಗೆ? ಅವ್ರು ತಗೊಳಲ್ಲ. ಫಸ್ಟ್ ಕುವೆಂಪು ಅವ್ರಿಗೆ ಕೊಡಿ, ನನಗಿಂತ ಅರ್ಹವಾದ ವ್ಯಕ್ತಿ ದೊಡ್ಡವರು ಅವರು ಅಂತ. 1 ವರ್ಷ ಅಂತ ತಗೊಳ್ಳೋದಿಲ್ಲ ಅವ್ರು. ಆಮೇಲೆ ಇವ್ರಿಗೆ ಅನೌನ್ಸ್ ಮಾಡ್ತಾರೆ, ಇವ್ರಿಗೆ ಪ್ರಶಸ್ತಿ ಕೊಟ್ಟ ಮೇಲೆ ಇವ್ರ ಕೈಯಲ್ಲಿ ಅವ್ರ ಪ್ರಶಸ್ತಿ ತಗೋತಾರೆ. ಅದಕ್ಕೆ ಎಷ್ಟೋ ಕಡೆ ಈಕ್ವಲ್ ಆಗಿ ನೋಡ್ತಾರೆ. ಅದಕ್ಕೆ ರಾಜ್ಕುಮಾರ್ನ ಒಬ್ಬ ಕುವೆಂಪು ಹೋಲಿಸ್ತಾರೆ, ಗೊತ್ತಾ? ಅದಕ್ಕೆ ನೋಡಿ, ಅದು ಸೊ ಭೀಮ್ಸೇನ್ ಜೋಶಿ ಹಿಂದೂಸ್ತಾನಿ ಸಂಗೀತ ಲೋಕದ ದಿಗ್ಗಜ. ಏನಕ್ಕೆ ಇಷ್ಟ ನಿಮ್ಗೆ ಅವರು? ಬಹಳ ಇಷ್ಟ. ಭೀಮ್ಸೇನ್ ಜೋಶಿ ಅವ್ರು ಯಾಕೆ ಇಷ್ಟ? ಬೆಳಗ್ಗೆ ಎದ್ದ ತಕ್ಷಣ ಅವ್ರದೇ ಭಜನೆಗಳು ಕೇಳೋದು. ಬೆಳಗ್ಗೆ ಎದ್ದ ತಕ್ಷಣ ಭೀಮ್ಸೇನ್ ಜೋಶಿ ಅವ್ರ ಭಜನೆಗಳನ್ನ ಹಾಕಂತೀನಿ. ಮತ್ತೆ ಹರಿಪ್ರಸಾದ್ ಚೌರಸಿ ಅವರ ಫ್ಲೂಟ್. ಅದಕ್ಕೆ ನಿಮ್ ಫ್ಲೂಟ್ ನೋಡಿದ್ರೆ ನನಗೂ ಹರಿಪ್ರಸಾದ್ ಚೌರಾಶಿ ಅವರ ಫ್ಲೂಟ್ ಕೇಳೋದು ತುಂಬಾ ಇಷ್ಟ. ನಾನು ಒಬ್ನೇ ಇದ್ದಾಗ ತುಂಬಾ ಅದೊಂಥರ ಮೆಡಿಟೇಷನ್ ತರ ಅಲ್ವಾ? ಅವೆಲ್ಲ ನಮ್ಗೊಂತ ಆಪರ್ಚುನಿಟಿ ಸಿಕ್ಕಿದೆ, ಕೇಳಬೇಕು. ಮೊದ್ಲೆಲ್ಲ ಯೂಟ್ಯೂಬೇ ಇಲ್ಲ ಅಂದಿದ್ರೆ ಎಲ್ಲಿಂದ ಕೇಳಕ್ಕಿತ್ತು? ಅವ್ರು ನೋಡಿಕೊಂಡು ಹೋಗ್ಬೇಕಿತ್ತಲ್ವಾ? ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಈಗ ಅಟ್ಲೀಸ್ಟ್ ನಮಗೆ ಬೇಕಂದಿದ್ದನ್ ರಪ್ ಅಂತ ಕೇಳೋ ಅಷ್ಟಿದೆ. ಸೊ ಯೂತ್ ಐಕಾನ್ ಇವತ್ತಿಗೆ ದೊಡ್ಡ ಇನ್ಸ್ಪಿರೇಷನ್. ರಾಜ್ಕುಮಾರ್ನ ಮಗನಾಗಿ, ಅವರು ರಾಜ್ಕುಮಾರ್ನ ಮಗನಾಗಿ ಹುಟ್ಟಿ ರಾಜ್ಕುಮಾರ್ ಮಗನಾಗಿ ಸಾಯ್ಲಿಲ್ಲ. ಅವರು ಪುನೀತ್ ರಾಜ್ಕುಮಾರ್ನಾಗಿ ಸತ್ರು. ಅದೇ ಅವರ ಶ್ರೇಷ್ಠತೆ, ಅದೇ ಅವರು ಶ್ರೇಷ್ಠತೆ ಮಾತಾಡ್ತಿದ್ದಾರೆ ನೋಡಿ. ಸಾಧನೆ ತಂದೆ ಆದಿಲ್ಲ ಮಾಡ್ಬಿಟ್ಟಿದ್ರು. ಅವರು ಇನ್ನೊಂದಷ್ಟು ವರ್ಷ ಇದ್ದಿದ್ರೆ ಅವರು ಎಲ್ಲಾ ಟೀ ಶರ್ಟ್ ಪ್ಯಾಂಟ್ ಬಿಚ್ಚಿ ಬಿಳಿ ಪಂಚೆ ಶರ್ಟ್ ಉಡೋಕ್ ಶುರು ಮಾಡ್ಬಿಡಾರೇನಪ್ಪ. ಬಹುಶಃ ಅಲ್ವಾ? ಸೊ ರೆಹಮಾನ್ ಅಂದ್ರೆ ಅದು ಮ್ಯಾಜಿಕ್ ಅಲ್ವಾ? ಅದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಮ್ಯಾಜಿಕ್ ಅವರು. ಹಂಗಾಗಿ ಒಂದು ಸಂಗೀತ ಇದನ್ನ ಇವತ್ತಿಗೂ ಅವರ 90s 80s ಸಾಂಗ್ಸ್ಗಳು ಇವತ್ತು ಕೇಳಿದ್ರೆ ಫ್ರೆಶ್ ಆಗಿವೆ. ಅದು ರೆಹಮಾನ್ ಅವ್ರ ಸ್ಟ್ರೆಂತ್. 90s ಎಲ್ಲ ರೋಜಾ, ಬಾಂಬೆ, ಅವ್ರ ಕಂಪೋಸಿಂಗ್ ಸ್ಟೈಲ್ ಹೊಸ ಇದನ್ನ ತಯಾರು ಮಾಡಿ ಬಿಟ್ಟವ್ರು. ಒಂಥರ ತಯಾರು ಮಾಡಿ ಮಕ್ಳುಗಳನ್ನ ಬಿಡ್ತಾರೆ, ಗೊತ್ತಾ? IAS ಗೆ IPS ಗೆ ಹೆಂಗೆ ಮಕ್ಳನ್ನ ಬಿಡ್ತಾರಲ್ಲ, ಡಾಕ್ಟರ್ಗೆ ಇಂಜಿನಿಯರ್ಗೆ, ಹಂಗೆ ಇನ್ಸ್ಟ್ರೂಮೆಂಟ್ ಗಳನ್ನ ತಯಾರು ಮಾಡಿ ಸೌಂಡಿಂಗ್ ಗಳನ್ನ ಬಿಟ್ಟವ್ರು. ಹಿಂಗೆ ಕೇಳಿ, ಇದು ಬೇರೆ ಇದೆ, ಇದಿದೆ ಕೇಳಿ ಎಲ್ಲರೂ. ಸೊ ಹಿಂಗೆ ಸಾಕಷ್ಟು ಜನ ಇದಾರೆ. ನನ್ನ ಫ್ರೇಮ್ ಗಳಲ್ಲಿ ಇನ್ನು ಸಾಕಷ್ಟು ನಾನೆಲ್ಲ ಹಾಕ್ಸಿ, ಹಂಸಲೇಖ ಅವ್ರದ್ದು ಹಾಕ್ಸಿದೆ ಎಲ್ಲ. ಜಾಗ ಸಾಕಾಗದೆ ನಾನು ಬರೀ ಇಷ್ಟು ಮಾತ್ರ ಹಾಕೊಂಡಿದ್ದೀನಿ. ನಾನು ಸ್ವಂತ ಮನೆ ಅಂತ ಮಾಡ್ಕೊಂಡಾಗ ಬೆಂಗಳೂರಲ್ಲಿ ದೊಡ್ಡ ವಾಲ್ ಮಾಡಿ ಎಲ್ಲಾ ಕಲಾವಿದ್ರನ್ನು ಹಾಕ್ತೀನಿ. ಇಲ್ಲಿ ನಮ್ಗೆ ಈ ಮನೆ ಒಳಗೆ ಎಷ್ಟಿದೆ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಬೆಳಿಗ್ಗೆ ಎದ್ದ ತಕ್ಷಣ, ಒಂದು ಮನೆ ಒಳಗಡೆ ಬಂದ ತಕ್ಷಣ ಅಥವಾ ಕೂತಿದಾಗ ಇವ್ರಗಳ ಮುಖಗಳು ಕಾಣ್ತಾ ಇದ್ರೆ ಅದೊಂದು ಹೊಸ ಚೈತನ್ಯ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನೀವು ನಮ್ಮ ಮನೆಗೆ ಬಂದು ಇಷ್ಟು ಒಂಥರ ಅದ್ಭುತವಾಗಿ ನನ್ನ ಹಳೆ ನೆನಪುಗಳನ್ನೆಲ್ಲ ನೆನಪಿಸಿ ಒಂದಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ. ತುಂಬಾ ಖುಷಿ ಆಯ್ತು. ನಿಮ್ಮ ಈ ಸಪೋರ್ಟು, ನನ್ನ ನಟನಾಗಿ ಬೆಳೀತಾ ಇದ್ದೀನಲ್ಲ ಅದಕ್ಕೆ, ಆ ಮೆಟ್ಟಲಿಗೆ ನೀವೆಲ್ಲರೂ ಮೆಟ್ಲತ್ತದಕ್ಕೆ ನನಗೆ
ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಯಾವಾಗ್ಲೂ ಇರ್ತೀವಿ. ಸೊ ನವೀನ್ ಸಜ್ಜು ನನಗೆ ಲೂಸಿಯಾ ಬಂದಾಗಿಂದನೂ ಗೊತ್ತು, 11 ವರ್ಷದಿಂದ. ಅವತ್ತು ಫಸ್ಟ್ ಸಿನಿಮಾಯಿಂದನೂ ಗೊತ್ತು. ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡುವಾಗ ಯಾವಾಗಲೇ ಕರೆದ್ರು ಬಂದು ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟಿದ್ದಾರೆ. ಅತಿಥಿಯಾಗಿ ಬಂದಾಗ ಸಂದರ್ಶನಗಳನ್ನು ಮಾಡಿದ್ದೀನಿ. ಸೊ ಈಗ ನಂದೇ ಒಂದು ವೇದಿಕೆ ಮಾಡಿದ್ದೀನಿ. ಇದಕ್ಕೂ ಕೂಡ ಒಂದು ಮೊದಲ ಸಂದರ್ಶನ ಮಾಡಿದ್ದೀನಿ. ವಿಶೇಷವಾಗಿ ಅವರ ಮೊದಲು ಹೀರೋ ಆಗಿರುವಂತ ಸಿನಿಮಾದ ಸಂದರ್ಶನ ನನ್ನ ಚಾನಲ್ನಲ್ಲಿ ಮೊದಲ ಸಂದರ್ಶನ. ಇವತ್ತು ಒಂದು ಪುಟ್ಟದಾಗಿ ಶುರು ಮಾಡಿದೀರಾ, ನಿಮ್ದು ದೊಡ್ಡದಾಗಿ ಬೆಳಿಬೇಕು. ನೀವು ಯಾವಾಗ್ಲೇ ಕರೀರಿ, ಬಂದು ಕಾರ್ಯಕ್ರಮ ಮಾಡ್ತೀನಿ ನಿಮ್ ಚಾನಲ್. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಇನ್ನೂ ಇದೆ ಬಹಳಷ್ಟು ಮಾಡೋದು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೋ ನವೀನ ಸಿನಿಮಾ ಒಳ್ಳೇದಾಗ್ಲಿ. ಸ್ನೇಹಿತರೆ, ನವೀನ್ ಸಜ್ಜು ಅವರ ಸಂದರ್ಶನ ಮಾಡ್ಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಲೋ ನವೀನ ಸಿನಿಮಾ. ಸೊ ಲೋ ನವೀನ ಉಸಾರು ಕಲಾ ಪಂಚ್ಲೈನು ಮಂಡ್ಯ ಭಾಷೆ. ಸೊ ಅವರದ್ದೇ ಊರು, ಅವರದ್ದೇ ಭಾಷೆ, ಅವರದ್ದೇ ನೆಲದ, ಅವರದ್ದೇ ಮಣ್ಣಿನ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಮೂಲಕವೇ ಅವರು ಸ್ಯಾಂಡಲ್ವುಡ್ಗೆ ನಾಯಕ ನಟರಾಗಿ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಫೆಬ್ರವರಿಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಸದ್ಯಕ್ಕೆ ಕೋಣಾಣೆ ನಂದಾಣೆ ವಾಲಾವೆ, ಕೋಣಾಣೆ ನಂದಾಣೆ ವಾಲಾವೆ. ಎಸ್, ಈ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಒನ್ಸ್ ಅಗೇನ್ ನವೀನ್ ಸಜ್ಜು ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಹೀರೋ ಆಗಿ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋಣ. ನಾಯಕರಾಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಯ್ತು, ಹೀರೋ ಆಗಿ ವೆಲ್ಕಮ್ ಮಾಡೋಣ. ಒಳ್ಳೇದಾಗ್ಲಿ ಗೆಳೆಯ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸೊ ಇದು ನವೀನ್ ಸಜ್ಜು ಅವರ ಸುದೀರ್ಘ ಸಂದರ್ಶನ. ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಕಾರಣಕ್ಕಾಗಿ ಅವ್ರನ್ನ ಭೇಟಿ ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಈ ಸಂದರ್ಶನ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ, ಸಬ್ಸ್ಕ್ರೈಬರ್ಸ್ ಆಗಿ. ಆಮೇಲೆ ಕನ್ನಡ ಚಾನಲ್ಗಳನ್ನ, ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ಕೊಳಕ್ಕೆ ಆಸೆ ಪಡ್ತೀನಿ. ಡೈಲಿ ಮಾಧ್ಯಮ.